ವೀಕ್ಷಕರೇ, ಬಿಗ್ ಬಾಸ್ ಕನ್ನಡ ಸೀಸನ್ 11 ಭಾನುವಾರದ ಎಪಿಸೋಡ್ ನಲ್ಲಿ ನಟ ಕಿಚ್ಚ ಸುದೀಪ್ ಅವರು ಇರುವಾಗಲೇ ಗೋಲ್ಡ್ ಸುರೇಶ್ ಅವರು ಬಿಗ್ ಬಾಸ್ ಅನ್ನ ಅರ್ಧಕ್ಕೆ ಬಿಟ್ಟು ಮನೆಗೆ ತರಾತುರಿಯಲ್ಲಿ ಹೊರಡುವಂತಹ ಪರಿಸ್ಥಿತಿ ಬಂದಿತ್ತು. ಅವತ್ತು ಬಿಗ್ ಬಾಸ್ ನಲ್ಲಿ ಕಣ್ಣೀರಿಡುತ್ತಾ ಮನೆಗೆ ಹೊರಟಿದ್ದ ಗೋಲ್ಡ್ ಸುರೇಶ್ ಅವರು ಆನಂತರ ಸೋಷಿಯಲ್ ಮೀಡಿಯಾ ಅಥವಾ ಮಾಧ್ಯಮಗಳಲ್ಲಿ ಯಾವುದರಲ್ಲಿ ಕೂಡ ಗೋಲ್ಡ್ ಸುರೇಶ್ ಅವರು ಕಾಣಿಸಿಕೊಂಡಿಲ್ಲ. ಆದ್ರೆ ಇದೀಗ ಖುದ್ದಾಗಿ ಗೋಲ್ಡ್ ಸುರೇಶ್ ಅವರು ತಮ್ಮ ಅಫಿಷಿಯಲ್ ಅಕೌಂಟ್ ನಲ್ಲಿ ಕಾಣಿಸಿಕೊಂಡಿದ್ದು ಜನರ ಮನಸ್ಸಿನಲ್ಲಿರುವ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡುವ ಪ್ರಯತ್ನವನ್ನ ಮಾಡಿದ್ದಾರೆ. ಅಷ್ಟಕ್ಕೂ ವೀಕ್ಷಕರೇ, ಗೋಲ್ಡ್ ಸುರೇಶ್ ಅವರು ಏನಂತ ಹೇಳಿದ್ದಾರೆ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನಾವು ನೋಡೋಣ. ಅದಕ್ಕಿಂತ ಮುಂಚೆ ಯಾರಿಗೆಲ್ಲ ಈ ಸಲ ಬಿಗ್ ಬಾಸ್ ನಲ್ಲಿ ಬಡವರ ಮಕ್ಕಳಾದ ಧನ್ರಾಜ್, ಹನುಮಂತ ಅಥವಾ ತ್ರಿವಿಕ್ರಮ್ ವಿನ್ ಆಗ್ಬೇಕು ಅಂತೀರಾ, ಈ ವಿಡಿಯೋಗೊಂದು ಲೈಕ್ ಕೊಡಿ ಮತ್ತು ನಿಮ್ಮ ಫೇವರೇಟ್ ಕಂಟೆಸ್ಟೆಂಟ್ ಯಾರು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ಗೋಲ್ಡ್ ಸುರೇಶ್ ಅವರು ಇವತ್ತು ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಅನ್ನು ಹಾಕಿದ್ದು ತಮ್ಮ ಕುಟುಂಬಸ್ಥರ ಎಲ್ಲಾ ಫೋಟೋಗಳನ್ನ ಹಂಚಿಕೊಂಡಿದ್ದಾರೆ. ಗೋಲ್ಡ್ ಸುರೇಶ್ ಅವರು ತಮ್ಮ ಪೋಸ್ಟ್ ಒಂದರಲ್ಲಿ ಏನೆಂದು ತಿಳಿಸಿದ್ದಾರೆ ಅಂದ್ರೆ, ದಯವಿಟ್ಟು ಯಾರು ಕೂಡ ಸುಳ್ಳು ಸುದ್ದಿಗಳಿಗೆ ಕಿವಿಯನ್ನ ಕೊಡಬೇಡಿ. ನನ್ನ ತಂದೆ ಮತ್ತು ಮಗಳು ಆರೋಗ್ಯದಿಂದ ಇದ್ದಾರೆ. ಮಾಧ್ಯಮಗಳಲ್ಲಿ ಕೇಳಿ ಬರ್ತಿದ್ದಂತೆ ನನ್ನ ಕುಟುಂಬಕ್ಕೆ ಯಾವುದೇ ರೀತಿಯ ಸಮಸ್ಯೆ ಕೂಡ ಆಗಿಲ್ಲ. ನನ್ನ ತಂದೆ ಅಥವಾ ಕುಟುಂಬಸ್ಥರ ಬಗ್ಗೆ ಕೇಳಿ ಬರ್ತಿರೋ ಸುಳ್ಳು ಸುದ್ದಿಗಳನ್ನ ನಂಬೇಡಿ ಅಂತ ಗೋಲ್ಡ್ ಸುರೇಶ್ ಅವರು ಹೇಳಿದ್ದಾರೆ. ಅಷ್ಟೇ ಅಲ್ಲ, ಸಾಲದ ಕಾರಣಕ್ಕಾಗಿ ಬಿಗ್ ಬಾಸ್ ನಿಂದ ಹೊರಬಂದಿದ್ದೇನೆನ್ನುವ ಮಾಹಿತಿ ಕೂಡ ಸುಳ್ಳು. ನಾನು ಯಾಕೆ ಸಡನ್ ಆಗಿ ಬಿಗ್ ಬಾಸ್ ನಿಂದ ಹೊರಬಂದಿದ್ದೇನೆ ಅಂತ ಸದ್ಯದಲ್ಲೇ ಲೈವ್ ಬಂದು ಎಲ್ಲರ ಮುಂದೆ ತಿಳಿಸ್ತೇನೆ ಅಂತ ಗೋಲ್ಡ್ ಸುರೇಶ್ ಅವರು ಹೇಳಿದ್ದಾರೆ. ವೀಕ್ಷಕರೇ, ನಿಮ್ಗೆ ಇದರ ಬಗ್ಗೆ ಏನ್ ಅನಿಸುತ್ತೆ ಅನ್ನೋದನ್ನ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ.